ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತಮ್ಮನೆಯಲ್ಲಿ ನೋಡೋಕೆ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಬನ್ನಿ ಇವಾಗ ಫಸ್ಟು ಹೋಗಿ ತಿಂಡಿ ಮಾಡಬೇಕು. ತಿಂಡಿ ಮಾಡಿ ಗಾಡಿ ರೆಡಿ ಮಾಡ್ಕೊಂಡು ಆಮೇಲೆ ಹೊರಡಬೇಕು. ಎಲ್ಲರೂ ವೆಯ್ಟ್ ಮಾಡ್ತವ್ರೆ, ನಂದೇ ಲೇಟ್ ಆಗಿದೆ ಇವತ್ತು. ಫಸ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಹೋಗೋಣ. ತಿಂಡಿ ಕೊಡಿ ಕೊಟ್ಟೆ. ಬೇಗ ಬೇಗ ಕೊಡಿ, ನನಗೆ ಲೇಟ್ ಆಗಿದೆ. ಈಗ ನಮ್ಮಮ್ಮ ತಿಂಡಿ ಕೊಟ್ಟವ್ರೆ. ಪಲಾವು, ಬೆಳಗ್ಗೆನೂ ಪಲಾವು, ನೈಟು ಪಲಾವು. ನಮ್ಮ ಮನೇಲಿ ಪಲಾವ್ ಮಾಡಿ ಬೆಳಗ್ಗೆಯಿಂದ ನೈಟ್ ಗಂಟೆ ಬರೀ ಇದೇ ಆಗುತ್ತೆ, ಬರೀ ಪಲಾವೇ. ಬೆಳಗ್ಗೆಯಿಂದ ನೈಟ್ ಗಂಟೆ ಬರೀ ಇದೇ ಪಲಾವ್ ಮಾಡ್ಬಿಟ್ರೆ ಹೆಂಗೆ? ನಾ ತಿನ್ನಲ್ಲ, ಒಂದೇ ಸರಿ ಸಾಕಪ್ಪ. ಒನ್ ಟೈಮ್ ಮಾಡಿಕೊಟ್ರೆ ಆಗುತ್ತೆ. ನೀವು ಮಾಡಿದ ಪಲಾವನ್ನೇ ಬೆಳಗ್ಗೆಯಿಂದ ನೈಟ್ ಗಂಟೆ ನಮ್ಗೆ ಅದನ್ನೇ ತಿನ್ಸಿವೆ. ಈಗ ಎಲ್ಲ ರೆಡಿಯಾಗಿ ಹೊರಡ್ತಿದ್ದೀವಿ. ನಮ್ಮ ಫ್ರೆಂಡ್ಸು ವೆಯ್ಟ್ ಮಾಡ್ತವ್ರೆ. ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗ್ಬೇಕು. ಬೇಗ ಹೊರಡ್ತಿರೋದಕ್ಕೆ ಫುಲ್ ಸುಸ್ತಾಯ್ತೈತೆ, ಸಿಕ್ಕಾಬಿಟ್ಟೆ. ಬನ್ನಿ ಈಗ ಗಾಡಿ ಎತ್ಕೊಂಡು ಹೋಗೋಣ. ಆಗ್ಲಾಕಿ ಸಾಕು, ಬಾರ ಬೇಗ. ಲೇಟ್ ಆಗಿಲ್ವಾ? ಯಾವಾಗ ನೋಡಿದ್ರು ಲೇಟ್ ಮಾಡ್ತೀಯಪ್ಪ, ಯಾವಾಗ ನೋಡಿದ್ರು ಲೇಟ್ ಮಾಡ್ತಾನೆ. ನನಗೆ ಬರೀ ಟೈಮು ವೇಸ್ಟ್ ಮಾಡೋದೇ ಆಯ್ತು ನೀನು ಜೀವನದಲ್ಲಿ. ನೋಡಲ್ಲಿ ಅದು ಮೂಲೆಲ್ಲ ಶರ್ಟ್ ಸರಿ ಮಾಡ್ಕೊಂಡಿದ್ಯಾ ಬಾಯಿಲಿಗೆ. ಸರಿ ಆಯ್ತು, ಇಡ್ತೀನಿ ಬಾ. ಸರಿ ಆಯ್ತು. ಈಗ ಇವ್ರ ಫ್ರೆಂಡ್ ಅವರೇ, ಅವ್ರನ್ನ ಕರ್ಕೊಂಡು ಪರ್ವತಮ್ಮ ಬೆಟ್ಟಕ್ಕೆ ಹೋಗೋಣ. ಆನ್ ದ ವೇ ಪಾಳ್ಯ ಹತ್ರಲ್ಲ, ನಾನು ಲೊಕೇಶನ್ ನೋಡಿ ಪಾಳ್ಯದಿಂದ ಮಗ್ಗೇಲಿ ಹೊಟ್ಟೋಗ್ಬೇಕು. ಸರಿ ಆಯ್ತು, ಓಕೆ. ಈಗ ಫ್ರೆಂಡ್ ಮನೆ ಹತ್ರ ಬಂದು, ಬನ್ನಿ ಬ್ರೋ ಬೇಗ ಹೋಗೋಣ. ಹಿಂಗೆ ಆದ್ರೆ ಮಳೆ ಬಂದು ಎಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ಇರೋ ಬಟ್ಟೆ ಎಲ್ಲ ಗಲೀಜಾಗೋಗುತ್ತೆ. ಆಮೇಲೆ ಚೆನ್ನಾಗಿ ರೆಡಿಯಾಗಿದ್ದೀವಿ. ನೀವು ಬೇರೆ ನೋಡಿ ಎಂಥ ಪೆಂಟು. ಚೆನ್ನಾಗಿದೆ. ನೈಟ್ ರೆಡಿ ಮುಡಿಯುತ್ತ ಅಲ್ಲಿ? ಇಲ್ಲ ಬ್ರೋ, ನಿಂದ ಇಲ್ಲಿ ಬರುತ್ತಲ್ಲ ಟಾಪಲ್ಲಿ ತಲೆ ಮೇಲೆ. ಅದು ತೆಗೆದು ಹಿಂದೆ ಅಂಟಿಸ್ಕ, ನಮಗೆ ಬೇಕಾಗುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಬನ್ನಿ ಇದೇ ಡಬಲ್ ಹೆಲ್ಮೆಟ್ಟು. ಯಾವಾಗಲೂ ಆಯ್ತು ಹೊರಡದ. ಏನ್ ಹುಡುಕ ನಮ್ಗೆ ಹೆಂಗೆ ಅಂದ್ರೆ ಎಲ್ಲಿ ಹುಡುಕಿಯೋ ಏನಿಲ್ಲ, ಬರೀ ಪೆಟ್ರೋಲ್ ಬಂಕಲ್ಲಿ ನೋಡ್ಕೊಂಡು ಬಂದು ಆಲ್ಮೋಸ್ಟ್ ಪೆಟ್ರೋಲ್ ಐತೆ ಏರಿಲ್ಲ ಎಲ್ಲವೇ. ಈಗ ಹೋಗ್ಬೇಕು. ಯಾರು ಹಿಡಿಲ್ಲ ಅಂತ ಯಾರು ಹಿಡಿತಿಲ್ಲ ಅಂತ ನಾವ್ ಹಿಡ್ಕೊಂಡಿದೀವಿ. ಅದು ಬರ್ಬೇಕಲ್ಲ, ಲೇಟ್ ಅದೇ ನೋಡಿ. ನಾವೇ ಎದಿಡ್ಕೊಂಡು, ಬಟ್ ಅಣ್ಣ ದುಡ್ಡು ಕೇಳಲಿಲ್ಲ. ಅಣ್ಣ ಟ್ಯಾಂಕ್ಸ್ ಅಣ್ಣ. ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ? ಅಷ್ಟೇನಾ? ಜಾಸ್ತಿ ಇಲ್ಲ, 10 ಕಿಲೋಮೀಟರ್. ಎಂಟ್ರಿ ಈಗ ತಗೊಂತಿದೀವಿ. ಇನ್ನೇನೊಂದು ಎಷ್ಟು ಮೀಟ್ರ್ ಇದೆ, ಇನ್ನೇನಿದೆ ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೇನೆ ಅಲ್ಲೇ ಹತ್ಬೇಕು. ಟಾಪಿಗೆ ಹತ್ತೀವಿ, ತೋರಿಸ್ತೀನಿ ಹೆಂಗೆಂಗಿದೆ ಏನೇನಿದೆ ಅಂತ ಎಲ್ಲನೂ. ಈಗ ಪರ್ವತಮ್ಮ ಬೆಟ್ಟಕ್ಕೆ ಬಂದಾಯ್ತು. ದಾರಿ ಇರೋದು ಈ ಕಡೆ, ಬಟ್ ನಾವು ಟ್ರೈ ಮಾಡೋಣ ಅಂತ. ತುಂಬ ನೀವೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬಿಡಿ, ನಾವು ತಗೊಂತಿದೀವಿ ಅಂತ. ನಾವು ಈ ಕಡೆ ಟ್ರೈ ಮಾಡೋಣ ಅಂತ ಈ ಕಡೆ ಹತ್ತಾ ಇದೀವಿ. ಟ್ರೈ ಮಾಡ್ತೀವಿ, ಮಾಡೋಣ. ಹಿಂಗೆ ಎಳವೆ ಹೆಂಗೈತೈತೆ. ಆಕ್ಚುಲಿ ಅಲ್ಲಿ ಬರೋಕ್ಕಿಂತ ಶಾರ್ಟ್ ಕಟ್ ಚೆನ್ನಾಗಿದೆ ಅಲ್ವಾ? ಬೇಗ ಬಂದು ಬೇಗ ಹೋಗ್ಬಿಡ್ಬೋದು ಮೇಲಕ್ಕೆ. ಈಗ ಮೇನ್ ಎಂಟ್ರಿ ತಗೊಂತಿದೀವಿ. ಇನ್ನು ಅಷ್ಟು ಅಲ್ಲಿ ಗಂಟೆ ದೇವಸ್ಥಾನದ ಗಂಟೆ ಹತ್ಬೇಕು. ಸಿಕ್ಕಾಬಟ್ಟೆ ದೂರ ಐತೆ. ಈಗ ಏನೊಂದು 50% ಹತ್ತಿದೀವಾ? ಈ 50% ಹತ್ತಿದೀವಿ. ಹತ್ಬೇಕು. ಸುಸ್ತಾಗಿದೆ, ವೇಟ್ ಕುತ್ಕೊಳ್ಳೋಣ. ಎಲ್ಲರೂ ಎಲ್ಲಿ ಕುತ್ಕೊಳ್ಳೋಣ? ಇಲ್ಲೇ ಕುತ್ಕೊಳ್ಳೋಣ. ಬಾ ಬೀಳುವಂತೆ ಕಟ್ಟೆ ಮೇಲೆ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಮಳೆ ಬಂದೆ ಒಂದು ಎಷ್ಟು ಫುಲ್ ತುಂಬುತ್ತಾ ಯಾವಾಗ್ಲೂ? ಇಲ್ಲ ಇಷ್ಟನಾ? ಇಷ್ಟ ಅಲ್ಲ, ಆಲ್ಮೋಸ್ಟ್ ಇರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ಎಲ್ಲಿಂದ ನೀರು ಬರಲ್ಲ, ಎಲ್ಲಿಂದನೂ ಬರಲ್ಲ. ಮಳೆ ನೀರು ಇದು ಆ್ಯಕ್ಚುಲಿ, ಇದೆಲ್ಲ ಮಳೆ ನೀರು ತುಂಬಿರೋದು. ಅವನಾಗಲೇ ಸುಸ್ತಾಗಿ ಬಿಡೋದನ್ನ. ಈಗ ಅಲ್ಲಿಗೆ ಟಾಪಿಗೆ ಹೋಗ್ಬೇಕು. ಅದೇ ನೋಡಕ್ ಬರೀ ಇಲ್ಲೇ ಇದೀವಿ ನಾವು. ಇನ್ನು ಸಿಕ್ಕಾಬಿಟ್ಟೆ ದೂರ ಹೋಗ್ಬೇಕು. ಬನ್ನಿ ಫಾಸ್ಟಾಗಿ. ನಾನೇ ಸ್ಪೀಡ್ ಇದೀನಪ್ಪ ನಿಮ್ಮೆಲ್ಲರಿಗಿಂತ. ಇದಾದ ಪದೇ ಒಳಗೆ ಹೋಯ್ತಿದೀವಲ್ಲ. ಹತ್ತಣ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆದ್ರೂ ಚೆನ್ನಾಗೈತೆ. ಆ್ಯಕ್ಚುಲಿ ವೀಕೆಂಡಲ್ಲಿ ಬಂದರೆ ಸಿಕ್ಕಾಬಿಟ್ಟೆ ಜನ ಇಲ್ಲಿ ಅನ್ಸುತ್ತಲ್ಲ. ವೀಕೆಂಡಲ್ಲಿ ನಿಯರ್ ಇದೆ ಹಾಸನಿಗೆ, ಇದೊಂದೇ ಅಲ್ವಾ? ಹಾಂ, ಇನ್ನೆಲ್ಲ ಒಂದು ಸೀಗೆಗುಡ್ಡ ಒಂದಿದೆ.
ಅದು ಬಿಟ್ಟರೆ ನಿಯರ್ ಇದೊಂದೇ ಸಾಕತ್ತಾಗೈತಲ್ಲ, ನೆಕ್ಸ್ಟ್ ಲೆವೆಲ್ ಐತೆ. ನಾನು ಇದಕ್ಕೆ ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು. ಸೆಕೆಂಡ್ ಟೈಮ್. ನೀವು ಫಸ್ಟ್ ಟೈಮ್. ಓಪ ನೀನು ಇನ್ನೂ ಫಸ್ಟ್ ಟೈಮ್. ಆಲ್ಮೋಸ್ಟ್ ಇಲ್ಲಿ 3 ಜನದ್ದು ಫಸ್ಟ್ ಟೈಮ್, ಒಂದು ಹಬ್ಬಂದೇ. ಸೆಕೆಂಡ್ ಟೈಮ್. ಹುಡುಗಿರೇ ಜಾಸ್ತಿ. ನಿನಗೋಸ್ಕರ ಬಂದದ ಕಣ, ನಿನ್ನ ಮೀಟ್ ಮಾಡ್ಬೇಕಂತ. ಇದೇನು ದೇವಸ್ಥಾನ ನೋಡಲಿಲ್ಲ? ಇದೆಲ್ಲ ಏನು ಊರದು ಮಾಡಿರ್ತಾರ? ಊರದು ಜಾತ್ರೆಯಲ್ಲೆಲ್ಲ ಜಾತ್ರೆ ಮಾಡ್ತಾರೆ ಅನ್ಸುತ್ತಲ್ಲ. ಬಸವ ಅಂದರೆ ಇದು ಆ್ಯಕ್ಚುಲಿ ಉದ್ಭವ ಆಗಿರೋದು ಅನ್ಸುತ್ತೆ ಅಲ್ಲೇನೆ ಅಲ್ವಾ? ಅಂದರೆ ಹಸುನ ಏನು ಅದು ಹಸುನ ಬಸವನ ಗೊತ್ತಾಗ್ತಿಲ್ಲ, ಬಟ್ ಉದ್ಭವ ಆಗಿರೋದು ಯಾರು ತಂದಿಟ್ಟಿಲ್ಲ. ಅದಕ್ಕೆ ಇಲ್ಲೇ ಒಂದು ದೇವಸ್ಥಾನ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹಸು ಇದ್ಬಿಡ್ಸೋದೆ. ಆ ಬಸವನೇ, ಹಸು ಅಲ್ಲ ಬಸವನೇ. ನೋಡಿ ಫ್ರೆಂಡ್ಸ್, ಈ ಕಡೆ ಇದೊಂದು ಬೆಟ್ಟ ಇದೆ, ಇದನ್ನು ಟ್ರೈ ಮಾಡ್ತೀನಿ. ನನ್ನ ಕೈಲಿ ಹೊತ್ತಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಸುಸ್ತಾಗೈತೆ. ರೆಸ್ಟೇ ಕೊಟ್ಟಿಲ್ಲ, ಹಂಗೆ ಕರ್ಕೊಂಬಂದವ್ರೆ. ರೆಸ್ಟ್ ಬೇಕು ಗೊತ್ತಿಲ್ಲ, ಫಸ್ಟಿಗೆ ರೆಸ್ಟ್ ಬೇಕು, ಎಲ್ಲೂ ಕೂತ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೈಲಿ. ನೋಡಿ ಇದ್ರ ಮೇಲೆ ಆದರೆ ಹತ್ಬಿಟ್ಟು ಕೂತ್ಕೊಳ್ಳೋಣ. ಸಾಕಾಗೈತೆ. ಇದು ವ್ಯೂ ಪಾಯಿಂಟಾ ಸೂಸೈಡ್ ಪಾಯಿಂಟಾ? ಹಾಲೆ ಅಯ್ಯೋ ಯಪ್ಪ, ಒಂದು ಚೂರು ಸ್ಲಿಪ್ಪಾದ ಕೆಳಗಡೆ ಸೀದಾ. ನಾವು ಬಂದಿದ್ದು ಆದೋಟ ಅಲ್ಲಲ್ವಾ, ನಾವು ಆ ಕಡೆ ಬಂದಿದ್ದು. ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡಬೇಕು. ಯಾವ್ದಿರಲ್ವಾ? ಓ ಅಷ್ಟೇನಾ? ಈಗ ಆಲ್ಮೋಸ್ಟ್ ಮಾಡಿರ್ತಾರೆ ಅನ್ಕೊಂತೀನಿ. ಪೂಜೆ ಮಾಡೋದಲ್ಲ, ಚೆನ್ನಾಗಿ ಮಾಡೋದೆ. ಡೈಲಿ ಬರ್ತಾರಲ್ಲ? ಅಲ್ಲ ಬ್ರೋ, ನಮ್ಮ ಸಿಂಗಲ್ಸ್ ಜೀವನ ಭಾರಿ ಕಷ್ಟ. ಇಬ್ಬರು ಹುಡುಗಿರಿದ್ರು ಈ ಥರ ಇದು ಹಾಕೋನೆ, ಹೀಗೆಲ್ಲ ಏನು ಮಾಡೋಣ ಹೇಳಿ. ಸಿಂಗಲ್ಸ್ ನಿಮ್ಮ ಕಡೆಯಿಂದ ಫುಲ್ ಪೀಸ್ ಆಗೈತೆ ಜಾಗ. ಏನು ಯಾವುದು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಬ್ರೋ ಬೆಟ್ಟ ಹತ್ತನಾ ಆಗುತ್ತಾ? ನಾನು ಶೂ ಹಾಕಂತೀನಿ, ಹತ್ತೀನಿ. ನೀವು ಹೇಳಿ, ಟ್ರೈ ಮಾಡಿ ಬನ್ನಿ. ಹೇಳಿದ್ನಲ್ಲ, ಆ ಬೆಟ್ಟಕ್ಕೆ ಈಗ ಹತ್ಬೇಕೀಗ. ಅದು ಬೆಟ್ಟನೇ ಏನು ಗುಡ್ಡನು? ಬಂಡೆ. ಬೆಟ್ಟನೂ ಅಲ್ಲ ಗುಡ್ಡನೂ ಅಲ್ಲ, ಬಂಡೆ ಅದು. ಈಗ ಬಂಡೆ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತೀವಿ, ನೋಡೋಣ. ನಾವು ಇಷ್ಟು ತಗೊಂತ ಇದ್ದೀವಿ, ನೀವೆಲ್ಲ ಹಂಗೆ ತಗೊಂಬೇಡಿ. ಸುಮ್ಮನೆ ಆಮೇಲೆ ಬಿದ್ದಿದ್ದು ಕಾಲ್ಗೆ ಲೇಟ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗೋದು. ವಿಡಿಯೋದಲ್ಲಿ ತೋರಿಸೋನೆ, ಇವ್ನು ಹತ್ತವನೆ, ನಾವು ಹತ್ತೋಣ ಅಂತ ಎಲ್ಲ ಅನ್ಕೋಬೇಡಿ, ಅದೆಲ್ಲ ಆಗಲ್ಲ. ಇಲ್ಲ ಕಲ್ಲು ಇಟ್ಟವ್ರು ಕಣ, ಹತ್ತವ್ರೆ. ಕಲ್ಲು ಇಟ್ಟವ್ರಲ್ಲ, ಆರಾಮ್ಸೆ ಹತ್ಬೋದು. ಹಂಗಾರೆ ಅವ್ರಿಗೂ ಇಲ್ಲ ತಾನೆ. ತಗ ಹಿಡ್ಕ, ಅದಕ್ಕೆ ಭಯ ಆಯ್ತಿರೋದು. ಕಪ್ಪೆ ಆಗಿ ಫೋನ್ ಬೇಡ ಬ್ರೋ. ಫೋನ್ ತಗೊಂಬನ್ನಿ. ಆಗಲ್ವಾ? ಆಗುತ್ತೆ. ಚಪ್ಲಿ ಬಿಚ್ಚಿ ಇನ್ನೊಬ್ರು ಅಭಿಮಾನಿಗಳು ಹತ್ತವ್ರೆ ಇಲ್ಲಿ. ಬ್ರೋ ನಮಗೆ ಹತ್ತಕ್ಕೆ ಬರಲ್ಲ ಬ್ರೋ. ನೋಡಿ ಫ್ರೆಂಡ್ಸ್, ನಾನು ಹತ್ತಾಯ್ತು, ಟ್ರೈ ಮಾಡ್ತಾನೆ. ಆಗಲ್ಲ ಬ್ರೋ ನಮಗೆ. ಕೆಳಗಡೆ ಹೋಗಿ ನಾನು ಪೂರ್ತಿ ಹತ್ತು ಏನಾಗಲ್ಲ. ಇವನು ಅವನ ಕೆಲ ಹತ್ತಕ್ಕಾಗಲ್ಲ ಅನ್ಸುತ್ತೆ ಅಷ್ಟೇ. ಪದ್ಧತಿನ ಹತ್ತಕ್ಕಾಗಲ್ಲ ಅಲ್ವಾ ನಿನ್ ಕೇಳಿ? ನಾನು ಜಾಸ್ತಿ ಸೆಟ್ ಬಾಡಿ ಅವರೊಬ್ರು ಹತ್ತವ್ರೆ. ಇಲ್ಲ ಚೆನ್ನಾಗೈತೆ ಕಣ, ಹತ್ತಿರ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿಲ್ಲ. ನಾವು ಇಲ್ಲಿಂದನೇ ಲೆವೆಲ್ ನೋಡ್ತಾ ಇದೀವಿ. ಹಿಂಗ್ ಬಂದು ಹಿಂಗ್ ಹೋಗ್ಬೋದು ಈಗ ಮತ್ತೆ. ಹಿಡ್ಕೊಂಡು ಹೋಗ್ಬಿಡಂಗೆ ಯಶವಂತರಾವ್. ಈಗ ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗ್ತಾ ಇದೀನಿ. ಈಗ ಆಲ್ಮೋಸ್ಟ್ ನಾವೇ ಟಾಪಲ್ಲಿ ಇರೋದು. ವಿಂಡ್ ನಾಯ್ಸ್ ಹೆವಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈಗ ಫುಲ್ ಟಾಪಲ್ಲಿ ಇದ್ದೀನಿ. ಸಾಕಾಗಿಲ್ಲ ಅಂತ ಬೇಜಾರಾಯ್ತಾ? ಈ ಬಂಡೆಗೆ ಯಾರು ಆಲ್ಮೋಸ್ಟ್ ಹತ್ತವ್ರೆ, ಸಿಕ್ಕಾಪಟ್ಟೆ ಜನ ನೋಡೋದೆ. ಕಲ್ಲೆಲ್ಲ ಹಾಕೊಂಡು ರೆಡಿ ಮಾಡೋರು. ಅಲ್ಲ ಬೋಯ್, ಬಂಡೆ ಬೆಳೆಯುತ್ತಾ?
ಬಂಡೆ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೆ, ಅದಕ್ಕೆ ಬಂಡೆ ವರ್ಷ ದಪ್ಪ ಆಗುತ್ತಂತೆ. ಹಂಗೆ ಅನ್ನೋದಾಗಿದೆ, ಭೂಮಿ ಮೇಲೆ ಬರೀ ಬಂಡೆ ಇರಬೇಕಿತ್ತು. ಇವೆಲ್ಲ ಈಗ ಇಳಿತಿದೀವಿ. ಹತ್ತದ ಹೆಂಗೋ ಹತ್ತದೋ, ಇಳಿಯೋದೇ ಈಗ. ಏನ್ ಮಾಡೋಣ, ಅದಕ್ಕೂ ಕರೆಕ್ಟಾಗಿ ಹೇಳು, ಮೊಬೈಲ್ ಮೇಲೆ ನಗ್ದಿ. ಡೌನಿಗೆ ಶೂ ಹಾಕೋರೆ ನೆಗೆದ್ಬಿಟ್ರು, ನಮ್ದೇ ಇರೋದು ಇವಾಗ. 1 ವಿಕೆಟ್ ನೆಗೆದ್ರು. ಆಗಲ್ಲ, ನೆಗೆಬೇಡಿ. 2 ವಿಕೆಟ್ ಕಾಲಿಗೆ ಹೊಡ್ಕೊಳ್ಳೋ ಚಾನ್ಸಸ್ ಇದೆ. ಬನ್ನಿ ಈ ಕಡೆ. ಆಗಲ್ಲ, ಕಾಲು ಇದಾಗುತ್ತೆ. ಈಗ ದೇವಸ್ಥಾನ ಫುಲ್ ಬೆಟ್ಟ ಎಲ್ಲ ನೋಡಾಯ್ತು, ಚೆನ್ನಾಗಿತ್ತು. ಅದೇ ಹೆವಿ ಸುಸ್ತಾಗ್ತೈತೆ ಅದೊಂದು. ಈಗ ನೋಡೋಣ, ಫಸ್ಟ್ ಹೋಗಿ ಇಳಿದ್ಬಿಟ್ಟು ಕೆಳಗಡೆ ನೀರು ಕುಡಿಬೇಕು. ಒಂದು ಅಂಗಡಿಗಳು ಇಲ್ಲ ಅಲ್ವಾ, ಒಂದೇ ಒಂದು ಅಂಗಡಿ ಇಲ್ಲ. ಅದೇ ಅಲ್ಲಿ ಎಂಟ್ರಿ, ಇಲ್ಲಿಂದ ಎಷ್ಟು 7 ಕಿಲೋಮೀಟ್ರ್ ಹಿಂದೆ ಅಲ್ಲ, 7 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಹಿಂದೆ ಒಂದು ಅಂಗಡಿ ಇದೆ. ಅದು ಬಿಟ್ಟರೆ ಅಂಗಡಿನೇ ಇಲ್ಲ ಇಲ್ಲಿ. ಎಲ್ಲ ಇಲ್ಲಿ ಬರ್ಬೇಕಂದ್ರೆ ಎಲ್ಲ ಐಟಮ್ಸು ನೀವೇ ತಗೊಬನ್ನಿ. ಒಂದು ಕುಡಿಯೋಕೆ ನೀರನ್ನು ಸಿಗಲ್ಲ ಇಲ್ಲಿ. ಆಮೇಲೆ ಯಾರೇ ಬಂದು ಫಸ್ಟು ತಿನ್ನೋಕೆ ಏನಿಲ್ಲ ಅಂದ್ರೆ ನೀರಂತೂ ಎತ್ಕೊಬನ್ನಿ. ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ ಎತ್ತಕ್ಕೆ. ಆಮೇಲೆ ನಿಮಗೆ ರಿಸ್ಕ್ ಆಗುತ್ತೆ. ಈಗ ಬಾಯಿ ಇಳಿಸೋದು ಅಲ್ಲೇ ಇಳಿಸ್ತೀನಿ, ಮತ್ತೆ ಬಿದೋಗುವಂತೆ. ಈಗ ಇಳ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೆ ಪುಷ್ ಮಾಡ್ದಂಗೆ ಐತೈತೆ, ಹಂಗೆ ಹಿಂದೆ ಯಾರೋ ಗಾಳಿ ಬಂದಂತೂ ತೊಳೆದಂಗೆ ಐತೈತೆ. ಇವನೇನೋ ತೊಳ್ತವನೆ, ಅಲ್ಲ ಹಸು ನೋಡಿ ನನ್ನೇ ಗುದ್ದಕ್ಕೆ ಬರ್ತೈತಲ್ಲ, ಅದು ನೋಡಲ್ಲಿ ಅದು ರೆಡಿಯಾಗಿ ನಿಂತ್ಕೊತೈತೆ. ಇವನು ಯಾರೋ ನನಗೆ ಇದು ಮಾಡಕ್ಕೆ ಬರ್ತವನೆ ಅಂತ. ಅದೇ ಆಗಲೇ ಅದಕ್ಕೆ ರಿಫ್ಲೆಕ್ಟ್ ಕಾಣಿಸ್ತು ಅನ್ಸುತ್ತೆ ಗಾಗಲ್ಸಿಂದ ಮುಂದಕ್ಕೆ ಈ ಕಡೆಗೆ ಹಿಂಗೆ ಕೂಲಿಂಗ್ ಗ್ಲಾಸಿಂದ. ಅದಕ್ಕೆ ಇದಾದ ನನ್ನ ಜಾತಿನೇ ಅಂತ ಗುದ್ದಾಗೋದೈತೆ. ಹಿಂಗೆ ಹೋಗೋದ ಹಿಂಗ ಹಂಗ ಅದು ಗುದ್ದುತ್ತೆ. ಲೇ ಅದು ಈ ಕಡೆ ಅದು ಗ್ಲಾಸೇ ಬಿಚ್ಚಿಬಿಡ್ತೀನಿ. ಸುಮ್ಮನೆಪ್ಪ ಯಾಕೆ ಬೇಕಮೇಲೆ ಈಗ ಸುಮ್ಮನೆ ಅಲ್ಲಿ ಅವ್ನು ಕ್ಯಾಪ್ ಹಾಕೋನ್ಲ ಅದಕ್ಕೆ. ಅಲ್ಲಿಂದ ಜಾರ್ ಹಂಗೆ ಒಂದೊಂದ್ಸರಿ ನೋಡೋಣ ಹೆಂಗ್ ಜಾರತೆ ಅಂತ. ಲಾಸ್ಟ್ ಟೈಮ್ ಜಾರಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಸರಿ ಜಾರ್ ನೋಡೋಣ, ಸೀದಾ ಅಲ್ಲಿಗೆ ಹೋಗುವಂತೆ. ಇಲ್ಲ ಸೀದಾ ಇಲ್ಲಿಂದ ಹಿಂಗೆ ಹೋಯ್ತು ನಿಂಗೆ ಸೀದಾ ಕೆಳಗಡೆ ಬೈಕ್ ಹತ್ತ ಇರ್ತಾನೆ ಕರ್ಕೋಣ. ಯಪ್ಪ ಬೇಡ 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 ಬೇಡ, ಯಾಕೆ ಅಷ್ಟೊಂದೆಲ್ಲ ಬೇಡ, ರಿಸ್ಕ್ ಎಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರಿಸ್ಕ್ ಆಗಬೇಕು. ಏನ್ರಿ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಈಗ ಡೌನಿಗೆ ಬಂದು ಇಳಿಯೋದು ಸಖತ್ ರಿಸ್ಕಿ ಆಯ್ತಲ್ವಾ. ಹಾಂ ನೋಡಿ ಬೈಕ್ ಹತ್ತಿಸ್ತವ್ರೆ. ಹಂಗೆ ಸೌಂಡ್ ಬಂತಲ್ಲ ಕಟ್ ಅಂದಿದ್ದು, ಹಂಗೆ ಸುಮ್ಮನೆ ಗಾಡಿಗೆ ಏಟಾಗುತ್ತೆ. ಹುಷಾರಾಗಿ ಹೋಗ್ಬೇಕು. ಅದು ಆ್ಯಕ್ಚುಲಿ ಅಂಟದವ್ರು ಕ್ಲಿಯರೆನ್ಸ್ ಕಮ್ಮಿ ಐತೆ, ಅದೇನೋ ಆಗುತ್ತೆ ಅಂತ ತಗೊಂಡು ಹೋಗೋದು. ಆಗಲ್ಲ, ಅದು ಹತ್ಸೋಕ್ಕಾಗಲ್ಲ ಅಷ್ಟೇ. ಅದನ್ನು ನಿಲ್ಸ್ಬೇಕು. ಮುಂದೆ ಜಾಗ ಇಲ್ಲ ಅಲ್ಲ, ಆಮೇಲೆ ನಿಲ್ಸೋಕ್ಕೂ ಪ್ರಾಬ್ಲಮ್. ಹಿಂಗೆ ಡೌನ್ ಐತೆ. ಈಗ ಬಂದಿರೋ ರೂಟಲ್ಲೇ ಮತ್ತೆ ಹೋಗ್ತೀವಿ. ಸೇಮ್ ರೂಟ್ ತಾನೆ, ಮತ್ತೇನು ಚೇಂಜ್ ಆಗಲ್ಲ. ಸೇಮ್ ರೂಟಲ್ಲೇ ಹೋಗ್ತೀವಿ. ಬೈಕೆಲ್ಲ ಸ್ಟಾರ್ಟ್ ಮಾಡಿ ಈಗ ಮೂವ್ ಮಾಡ್ಕೊ ಹೋಗ್ತಾಯಿದ್ದೀವಿ. ಚೆನ್ನಾಗೈತೆ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿತ್ತು. ಪಾರ್ವತಮ್ಮ ಬೆಟ್ಟ ನಡ್ರಿ. ಹಾಂ ಈಗ ಹೊರಡ್ತಾಯಿದ್ದೀವಿ. ಸುತ್ತ ಇನ್ನೆಲ್ಲ ಎಲ್ಲೂ ಇದೇ ಕಾಣಲ್ಲ. ರೋಡ್ ಬಿಟ್ರೆ ಕಾಫಿ ಎಸ್ಟೇಟೆ ಪಕ್ಕ ಎಲ್ಲೆಲ್ಲೋ ಒಂದೊಂದು ಮನೆಗಳು ಅಷ್ಟೇ ಕಾಣೋದಿಲ್ಲಿ. ಹಾಸನ ನಿಯರ್ ಇದೆ ಇದು. ಹಾಸನಿಗೆ ನಿಯರ್ ಇರೋದು ಇದು ಒಂದಿನ ಪಾರ್ವತಮ್ಮ ಬೆಟ್ಟ. ಬನ್ನಿ ನೋಡಿ, ಚೆನ್ನಾಗಿರುತ್ತೆ. ಈಗ ಹೈವೇಗೆ ಬಂದಾಯಿತು. ಈಗ ಫೈನಲಾಗಿ ಎಲ್ಲ ಮಿಸ್ ಮಾಡ್ಕೊಂಡು ಮೇಯ್ನ್ ರೋಡಿಗೆ ಬಂದು ಈಗ ಸೀದಾ ಮನೆಗೆ ಹೋಗ್ಬೇಕು. ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಬಂದೆ. ಚೆನ್ನಾಗಿತ್ತು ಒಂಥರ ಹೋಗಿದ್ದು. ಈಗ ನೈಟ್ ಆಗೈತೆ. ಆಗಲೇ ಬಂದ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡಿ ಮಲ್ಕೊಂಬಿಟ್ಟು ಸಿಕ್ಕಾಬಟ್ಟೆ ನಿದ್ದೆ ಬಂತು. ಈಗ ಫಂಕ್ಷನ್ ಇದೆಯಂತೆ ಗಣಪತಿದು, ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡು. ನಮ್ಮಮ್ಮ ಅಪ್ಪ ಎಲ್ಲ ಮುಂಚೆ ಹೋಗಿದ್ದಾರೆ. ಈಗ ನಾನು ಹೋಗ್ತಾಯಿದ್ದೀನಿ. ಈಗ ಡೈರೆಕ್ಟಿಗೆ ಊಟಕ್ಕೆ ಹೋಗೋದು ಅಷ್ಟೇ, ಬೇರೆ ಇನ್ನೇನು ಕೆಲಸ ಇಲ್ಲ. ಹೊಟ್ಟೆ ಹಸಿತೈತೆ. ಮಧ್ಯಾಹ್ನದಿಂದ ಸಂಜೆ ಗಂಟೆ ಫುಲ್ ಮಲಿಕೊಂಡಿದ್ದಲ್ಲ, ಹೊಟ್ಟೆ ಹಸಿತೈತೆ. ಈಗ ಡೈರೆಕ್ಟಾಗಿ ಹೋಗ್ಬಿಟ್ಟು ಊಟಕ್ಕೆ ಹೋಗ್ಬೇಕು. ಈಗ ಬಂದೆ.
ಹೆವಿ ರಶ್ ಆಗೈತೆ, ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಹೆವಿ ಜನ ನಿಂತವ್ರೆ. ನಾವು ಕ್ಯೂವಲ್ಲಿ ನಿಂತಿದ್ದೀವಲ್ಲ, ಹೆಂಗೆ ನಿಂತಿದ್ದೀವಿ ಫಸ್ಟ್ ಟೈಮ್ ನಾವು ಕ್ಯೂವಲ್ಲಿ ಬಂದು ತಿಂತಿರೋದು ಹಿಂಗೆ. ಈಗ ಊಟ ಎಲ್ಲ ಮುಗೀತು, ಮನೆ ಕಡೆ ಹೊರಟೆ. ಏನ್ವಿ ಈಗ ಮುದ್ದೆ ಮಾಡ್ತಾ ಇದ್ದೀರಾ? ಸರಿ ಆಯ್ತು, ತಿನ್ನಿ. ಮಳೆ ಹೆವಿ, ಮಳೆ ಉದ್ದೈತೆ. ಹಾಂ ನಿಲ್ಲಿಸೆ ಒಳಗಡೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.